ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಚಾನಲ್ನಲ್ಲಿ ಯಾವುದೇ ತರಹದ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಅಪ್ಲೋಡ್ ಆಗ್ತಾ ಇಲ್ಲ. ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿರೋದು 1 ತಿಂಗಳ ಹಿಂದೆ. ಎಲ್ಲ ಯೂಟ್ಯೂಬ್ ಚಾನಲ್ ತರ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ವಿಡಿಯೋ ಹಿಟ್ ಆಗಿದೆ, ಹಾಗೇನೆ ಕೆಲವೊಂದು ವಿಡಿಯೋ ಫ್ಲಾಪ್ ಆಗಿದೆ. ಮುಂಚೆ ಬರ್ತಿದ್ದ ವಿಡಿಯೋ ಕ್ವಾಲಿಟಿಗಿಂತ ಅದಕ್ಕಿಂತ ಚೂರು ಅಪ್ಗ್ರೇಡ್ ಆಗೋಣ ಅಂದ್ಬಿಟ್ಟು ಇನ್ನೂ ಚೂರು ವಿಡಿಯೋ ಕ್ವಾಲಿಟಿನ ಜಾಸ್ತಿ ಮಾಡಬೇಕು ಅಂತ ಇನ್ನೊಂದು ಬೆಸ್ಟ್ ಆಕ್ಷನ್ ಕ್ಯಾಮ್ರಾ ನೋಡ್ತಾ ಇದ್ದೀನಿ. ಗೋಪ್ರೋ ತಗೊಂಡಿದ್ದೆ, ಅದರಿಂದ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು, ಟೆಸ್ಟ್ ಮಾಡಬೇಕಿತ್ತು. ಆ ಟೈಮಲ್ಲಿ ನನ್ನ ಫ್ರೆಂಡು ಬಾ SP ರೋಡ್ಗೆ ಹೋಗಿ ಬರೋಣ, ನಂದು ಲ್ಯಾಪ್ಟಾಪ್ ಸರ್ವಿಸ್ ಮಾಡಿಸ್ಬೇಕು ಅಂತ. ಅದಕ್ಕೆ ಈಗ ಅವ್ನ ಮನೆ ಹತ್ರ ಬಂದು ಅವನ್ನೇ ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, SP ರೋಡ್ಗೆ ಹೋಗೋಣ. ಅಲ್ಲಿ ಒಂದು ಲ್ಯಾಪ್ಟಾಪು ರೆಡಿ ಮಾಡಿಸ್ದಂಗೆ ಆಗುತ್ತೆ. ಹಂಗೆ ನನ್ನ ಗೋಪ್ರೋನ ಯಾವ ಥರ ವೀಡಿಯೋ ಕ್ವಾಲಿಟಿ ಬರ್ತಾ ಇದೆ, ಆಮೇಲೆ ಎಲ್ಲಿ ಗ್ಲಿಚ್ ಆಗುತ್ತೆ ಅಂತ ನೋಡಿಕೊಂಡು ನಿಮಗೆ ಹೇಳ್ತೀನಿ ಮುಂದೆ. ಇಲ್ಲಿ ಇಷ್ಟು ದಿನ ಫೋನಲ್ಲಿ ರೆಕಾರ್ಡ್ ಮಾಡಿಕೊಂಡು ಆಮೇಲೆ ಮೈಕಿಂದ ಕಾಲರಲ್ಲಿ ಇಟ್ಕೊಂಡು ಅದನ್ನೆಲ್ಲ ರೆಕಾರ್ಡ್ ಮಾಡ್ತಾಯಿದ್ದೆ. ಬಟ್ ಇದು ಗೋಪ್ರೋ ತೊಗೊಂಡ್ಮೇಲೆ ಈ ಚಾನಲಲ್ಲಿ ಕನ್ಸಿಸ್ಟೆನ್ಸಿ ಕಮ್ಮಿ ಆಗಿತ್ತು. ಬಟ್ ಇವಾಗ ಗೋಪ್ರೋ ತೊಗೊಂಡಿದ್ದೀನಲ್ವ, ಇನ್ಮೇಲೆ ಕನ್ಸಿಸ್ಟೆನ್ಸಿನೂ ಕೂಡ ರೆಗ್ಯುಲರಾಗಿ ಮೇಂಟೈನ್ ಮಾಡೋಣ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡೋದ್ರಲ್ಲಿ. ಹಾಗೆ ಇಷ್ಟು ದಿನ ಈ ಚಾನಲ್ನ ಸಪೋರ್ಟ್ ಮಾಡ್ತಿರೋ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಇದೇ ಥರ ಮುಂದೆನೂ ಸಪೋರ್ಟ್ ಮಾಡ್ತಾ ಈ ಚಾನಲ್ನ ಹಂಗೆ ಆಶ್ರಯಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಈಗ ಹಂಗೆ ಹೋಗ್ತಾ ತದಪ್ಪ ಈಗ ಹಂಗೆ ಯಾರಿಗೂ ಅವರು ನನಗೆ ಚಮಕ್ ಕೊಟ್ಬಿಟ್ರು. 1 ಸೆಕೆಂಡ್ಗೆ ಬಾಯಿಗೆ ಬಂದಿತ್ತಲ್ಲ. ಸೊ ಅವಾಗಲೇ ಹೇಳ್ತಾ ಇದ್ದೆ, ಈಗ ನಮ್ಮ ಫ್ರೆಂಡ್ಸು ಕೂಡ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ, ಒಂದು ರೈಡ್ ಪ್ಲ್ಯಾನ್ ಮಾಡಿದ್ದೀವಿ. ಅದು ಎಲ್ಲಿ ಅಂತ ನಾನು ಇವಾಗಲೇ ಹೇಳೋಕ್ಕಾಗಲ್ಲ, ಬಟ್ ಅದೊಂದು ಮಾನ್ಸೂನ್ ರೈಡ್ ಅಂತ ಆಗಿರುತ್ತೆ. ಬೇರೆ ಕಡೆ ಹೋಗೋಕ್ಕೆ ಪ್ಲ್ಯಾನ್ ಆಗಿದೆ. ಇಷ್ಟರಲ್ಲೇ ಅದು ವ್ಲಾಗ್ಸ್ ಎಲ್ಲ ಚೆನ್ನಾಗಿ ಮಾಡಿ ನಿಮಗೆ ಒಂದು ಸಿನಿಮ್ಯಾಟಿಕ್ ವ್ಲಾಗ್ ಥರ ನಿಮಗೆ ಕೊಡ್ತೀನಿ. ಮತ್ತು ಹಿಂಗೆ ನಾನು ಗೋಪ್ರೋನ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ನಾನು ಆ್ಯಕ್ಚುಲಿ ಗೋಪ್ರೋ ಹೀರೋ 10ನ ನಾನು ಬೈ ಮಾಡಬೇಕು ಅಂದ್ಕೊಂಡು ಸರ್ಚ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಸೆಕೆಂಡ್ಸಲ್ಲೇ ಬೈ ಮಾಡಬೇಕು ಅಂತ ಹೀರೋ 10ನ ನಾನು ಸರ್ಚ್ ಮಾಡ್ತಾಯಿದ್ದೆ. ಸೊ ಬಜೆಟ್ ಕೂಡ ಅಷ್ಟು ನೆಗೋಷಿಯೇಟಿಂಗ್ ಇರಲಿಲ್ಲ, ನನ್ನ ಹತ್ರನೂ ಕೂಡ ವಿಟಮಿನ್ ಎಮ್ ಅಷ್ಟಿರಲಿಲ್ಲ ತೊಗೊಳೋಕ್ಕೆ ಅದನ್ನು. ಸೊ ಹಂಗಾಗಿ ನಾನು ಕರೆಕ್ಟ್ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬಂದರೆ ನಾನು ಗೋಪ್ರೋ ಹೀರೋ 8ಗೆ ಬಂದೆ. ಆವಾಗ ಅದನ್ನು ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ರಿವ್ಯೂಸ್ ಎಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಭಾಳ ಡಿಸ್ಅಡ್ವಾಂಟೇಜಸ್ ಬಗ್ಗೆನೇ ಹೀರೋ 8ಅಲ್ಲಿ ಇದ್ದಿದ್ದು. ಸೊ ವೀಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ಚೆನ್ನಾಗಿದೆ, ಅದೆಲ್ಲ ಅಡ್ವಾಂಟೇಜ್ ಚೆನ್ನಾಗಿತ್ತು. ಬಟ್ ಅದ್ರದ್ದು ಇಶ್ಯೂಸ್ ಮಾತ್ರ ಸ್ವಲ್ಪ ನನಗೆ ನೆಗೆಟಿವ್ ಆಗೇ ರಿವ್ಯೂಸ್ ಇದ್ದಿತ್ತು. ಏನಂದರೆ ಲೈಕ್ ಹೀಟಿಂಗ್ ಪ್ರಾಬ್ಲಮ್ ಇದೆ, ಗ್ಲಿಚ್ ಆಗುತ್ತೆ, ಮತ್ತು ವೀಡಿಯೋ ಕರಪ್ಟ್ ಆಗುತ್ತೆ, ಆ ಥರ ರಿವ್ಯೂಸೇ ನನಗೆ ಹೇಳ್ತಾಯಿದ್ರು. ಸೊ ನಾನು ಏನು ಮಾಡೋಕ್ಕಾಗುತ್ತೆ, ಈಗ ನನ್ನ ಹತ್ರನೂ ವಿಟಮಿನ್ ಅಷ್ಟೇ ಇರೋದ್ರಿಂದ ಸೊ ನಾನು ಗೋಪ್ರೋ ಹೀರೋ 8 ತೊಗೊಂಡಿರೋದು. ಸೊ ಹೀರೋ 8ಅಲ್ಲಿ ನಾನು ತೊಗೊಂಡಾಗಿಂದನೂ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ಥರ ಅಂತ ಒಂದು ವೀಡಿಯೋ ಗ್ಲಿಚ್ ಆಗ್ತಾಯಿಲ್ಲ, ಕರಪ್ಟ್ ಆಗ್ತಾಯಿಲ್ಲ. ಆಮೇಲೆ ಮುಂದೇನೂ ಆಗಬಾರ್ದು ಅಂದ್ಕೊಂಡು ಈಗ ಇವತ್ತು ಟೆಸ್ಟ್ ಮಾಡೋಕ್ಕೆ ಕೂಡ ಸನ್ನಿಗೆ ಒಳ್ಳೆ ಬಿಸಿಲು, ಕಾದಿರೋ ಬಿಸಿಲು ಇದೆ, ಮಧ್ಯಾಹ್ನ ಹಾಕೊಂಬಂದಿದ್ದೀನಿ. ಯಾವಾಗ ಕೈ ಕೊಡಬಾರ್ದು ಅಂದ್ಕೊಂಡಿದ್ನೋ ಅವಾಗಲೇ ಕೈ ಕೊಡ್ತಲ್ಲ ಗುರು. ಅದಕ್ಕೆ ಹೇಳೋದು, ಗೋಪ್ರೋ ಅಲ್ಲಿ ನಾನು ನೋಡಿರೋ ರಿವ್ಯೂಸ್ ಪ್ರಕಾರ ಯಾಕೋ ಅದೆಲ್ಲ ನಿಜ ಆಗ್ತಿರೋ ಹಂಗೆ ಕಾಣ್ತಾ ಇದೆ. ನಾನು ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ವಾಯ್ಸ್ ಬರೀ ಬರ್ತಾ ಇತ್ತು, ಸೊ ವಿಡಿಯೋ ಏನು ಬರ್ತಾ ಇರಲಿಲ್ಲ. ನಾನು ಮನೆಗೆ ಹೋಗಿ ವಿಡಿಯೋ ಕ್ಲಿಪ್ ನೋಡಿದಾಗ ಸೊ ಈ ವಿಡಿಯೋ ಮಾತ್ರ ನಾನು ರೆಕಾರ್ಡ್ ಮಾಡಿದ್ದೀನಿ. ಇದು ಗ್ಲಿಚ್ ಆಗಿದೆ. ಯಾರಿಗಾದ್ರೂ ಗೋಪ್ರೋ ಬೇಕಂದರೆ ಕಮೆಂಟ್ ಮಾಡಿ. ಸೊ ನಾವಿವಾಗ SP ರೋಡಿಗೆ ಬಂದು ನಮ್ಮ ರಿಪೇರ್ ಏನೇನಿತ್ತು ಲ್ಯಾಪ್ಟಾಪ್ದೆಲ್ಲ ಮುಗಿಸ್ಕೊಂಡು ನಾವೀಗ ಇನ್ನೊಂದು ಕಡೆ ಓಡ್ತಾ ಇದ್ದೀವಿ. ಏನು ಆನ್ ಮಾಡಬೇಕು? ಅದೇ ಸಾಲಿ ಜಸ್ಟ್ ಆನ್ ಮಾಡಷ್ಟು ಮ್ಯಾಪ್. ಒಂದು ಲೆಫ್ಟ್ ಹೋಗೋ, ಫಸ್ಟ್ ಲೆಫ್ಟ್ ಹೋಗೋ, ಸ್ಟ್ರೈಟ್ ಒಂದು ತಗೋ, ಡೆಡ್ ಎಂಡ್ ಬರುತ್ತೆ SP ರೋಡ್ ಮೇನ್ ರೋಡು. ರೈಟ್ ತಗೋ, ಇನ್ನೊಂದು ಲೆಫ್ಟ್ ತಗೋ. ಡೆಡ್ ಎಂಡ್ ಹೋದ್ರೆ ಈ ಮೇನ್ ರೋಡು U-turn ನೋಡ್ಕೊ ಅಲ್ಲೇ. ಹೆಲ್ಮೆಟ್. ಎಲ್ಲಿಗೆ ಹೋಗ್ಬೇಕಂತೆ ನೀನು? ವೈಟ್ ಹೌಸ್ಗೆ. ವೈಟ್ ಹೌಸಾ? ಬಾ ಕೂತ್ಕೋ. ನೋಡು, ಇಲ್ಲಿಂದ ನೆಟ್ಟಿಗೆ ಹಂಗೆ ಮುಂದೆ ಹೋದ್ರೆ ಅಲ್ಲೊಂದು ಕಸ ತೊಟ್ಟಿ ಇದೆ, ಅದು ನಮಗೆ ಬೇಕಾಗಿಲ್ಲ. ಸರಿ, ಇದು ಲ್ಯಾಪ್ಟಾಪ್ ಇಸ್ಕೊಂಡು ಹೋಗ್ಲೇಬೇಕು ನಾನು. ಹೂನಲು ಬಾಯ್ ಬಾಯ್.
ಬಾಯ್ ಬಾಯ್ ಬಾಯ್. ಸೊ ಇವಾಗ ನಮ್ಮ ಎಸ್ ಪಿ ರೋಡಲ್ಲಿ ಲ್ಯಾಪ್ಟಾಪ್ ರಿಪೇರಿ ಮಾಡಿಸ್ಬೇಕಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಈಗ ನಾವು ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ನನ್ನೊಂದು ಲ್ಯಾಪ್ಟಾಪ್ ಅವನ ಹತ್ರ ಇದೆ, ಅದನ್ನು ಇಸ್ಕೋಬೇಕು ಅಂತ ಹೋಗ್ತಾ ಇದ್ದೀನಿ. ಎಸ್ ಪಿ ರೋಡಲ್ಲಿ ನಾವು ಹೋಗಿದ್ದಂಥ ಒಂದು ಶಾಪ್ ಬಂದ್ಬಿಟ್ಟು ಬಯೋಟೆಕ್ನಾಲಜೀಸ್ ಅಂತ. ಸೊ ಚೆನ್ನಾಗಿತ್ತು, ಒಳ್ಳೆ ಗುಡ್ ರೆಸ್ಪಾನ್ಸ್ ಕೊಟ್ಟರು. ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿ ಎಲ್ಲ ರಿಪೇರಿ ಕರೆಕ್ಟಾಗಿ ಮಾಡಿಕೊಟ್ರು. ಎಸ್ ಪಿ ರೋಡಲ್ಲಿ ಏನಂದರೆ ನಿಮ್ಮ ಓನ್ ರಿಸ್ಕಲ್ಲಿ ನೀವು ಲ್ಯಾಪ್ಟಾಪ್ಸ್ನ ರಿಪೇರಿ ಮಾಡಿಸ್ಕೋಬೇಕು. ಯಾಕಂದರೆ ಈಗ ನೀವು ಲ್ಯಾಪ್ಟಾಪ್ ಅಲ್ಲೇ ಕೊಟ್ಟೋಗ್ತೀನಿ ಅಂದರೆ ಅದು ಅವ್ರು ಏನು ಮಾಡ್ತಾರೋ ನಿಮಗೂ ಗೊತ್ತಾಗಲ್ಲ. ಸೊ ನೀವು ಎಷ್ಟೇ ಆದರೂ ಅಲ್ಲೇ ಇದ್ದು ರೆಡಿ ಮಾಡಿಸ್ಕೊಂಬರೋದು ಒಳ್ಳೆಯದು. ಸೊ ನಾವು ಅಲ್ಲಿ ಇದ್ದು 1 hour ವೆಯ್ಟ್ ಮಾಡಿ 1.5 hour 2 hour ವೆಯ್ಟ್ ಮಾಡಿ ಅದನ್ನು ರೆಡಿ ಮಾಡಿಸ್ಕೊಂಡು ಇವಾಗ ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇರೋದು. ಲ್ಯಾಪ್ಟಾಪ್ನಲ್ಲಿ ಸಾಫ್ಟ್ವೇರ್ ಡೆವಲಪ್ ಮಾಡೋರು ಎಲ್ಲರೂ ವೈಟ್ ಫೀಲ್ಡಲ್ಲಿ ಇದ್ದರೆ, ಅದೇ ಲ್ಯಾಪ್ಟಾಪ್ನ ರಿಪೇರಿ ಬಂದಾಗ ರಿಪೇರಿ ಮಾಡೋರು ನಮ್ಮ ಎಸ್ ಪಿ ರೋಡಲ್ಲಿದ್ದಾರೆ. ಸೊ ನಾನೀಗ ಹೇಳ್ದಂಗೆ ಈಗ ಅಲ್ಲಿಂದ ರಿಪೇರಿ ಎಲ್ಲ ಮುಗಿಸ್ಕೊಂಡು ಈಗ ಸೀದಾ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ನನ್ನ ಲ್ಯಾಪ್ಟಾಪ್ ಇಸ್ಕೊಂಡು ನಿಮಗೆ ಆಮೇಲೆ ಸಿಗ್ತೀನಿ. A few moments later. ಇವಾಗ ನಾನು ಲ್ಯಾಪ್ಟಾಪ್ ಇಸ್ಕೊಂಡಾಯಿತು. ಸೊ ಆ ಬಿಸಿಲಲ್ಲಿ ಫುಲ್ಲು ಸೆಕೆಗೆ ಹೆಲ್ಮೆಟ್ ಹಾಕೊಳಕ್ಕಾಗಿಲ್ಲ. ಸೊ ಈಗ ಈಗ ಅದಕ್ಕೆ ನಮ್ಮ ಹುಡುಗಂಗೆ ಗಾಡಿ ಹೊಡೆಯಕ್ಕೆ ಕೊಟ್ಟಿದ್ದೀನಿ. ನಾನೀಗ ಹಿಂದೆ ಆರಾಮಾಗಿ ಪಿಲಿಯನರ್ ಹಾಕ್ತೀನಿ. ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಒಂದೊಂದು ಜ್ಯೂಸ್ ಕುಡ್ಕೊಂಡು, ಬಿಸಿಲಲ್ಲಿ ಭಾಳ ಜ್ಯೂಸ್ ಕುಡೀರಿ, ಇಲ್ಲ ನೀರು ಕುಡೀರಿ ಬನ್ನಿ. ಇವತ್ತಿಂದು ಡೇ ಇಷ್ಟೇ. ಎಸ್ ಪಿ ರೋಡ್ ಕಥೆನೇ ದೊಡ್ಡ ಕತೆ, ಒಳ್ಳೆ ಫಿಲಮ್ ಆಗೋದು. ಸುಮ್ಮನೆ 2 hour ವೇಸ್ಟ್ ಮಾಡಿದ್ವಿ ಅಲ್ಲಿ ಬಿಟ್ಕೊಂಡು.
ಇವಾಗ ಹೋಗಿ ಭೋಜನ ಮಾಡಿ ಸ್ವಲ್ಪ ಎಡಿಟಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ ಬಾಯ್ ಗಾಯ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ರೆಕಾರ್ಡೇ ಆಗಿರಬಾರ್ದು, ರೆಕಾರ್ಡ್ ಆಗೈತೆ ಕನ್ನಡ ವಾಯ್ಸು. ರೆಕಾರ್ಡ್ ಆಗಿರುತ್ತೆ ವಾಯ್ಸು. ಸಿಗುವ ಬಾಯ್, 27% ಇದೆ.